ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಉಷ್ಣ ಎಂಬ ಪಾಠದಲ್ಲಿನ ಚಟುವಟಿಕೆ 3.2 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ವೈದ್ಯಕೀಯ ತಾಪಮಾಪಕವನ್ನು ಓದುವ ಸರಿಯಾದ ವಿಧಾನವನ್ನು ಈ ಚಟುವಟಿಕೆಯ ಮೂಲಕ ನಾವು ತಿಳಿಯಲಿದ್ದೇವೆ. ಈ ಚಟುವಟಿಕೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ನಮಗೆ ವೈದ್ಯಕೀಯ ತಾಪಮಾಪಕ ಹಾಗೂ ನಂಜು ನಿರೋಧಕ ಈ ಎರಡೂ ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ಬೇಕಾಗಿವೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, ಮೊದಲು ತಾಪಮಾಪಕದ ಅಳತೆಯ ಪಟ್ಟಿಯ ಎರಡು ದೊಡ್ಡ ಗೆರೆಗಳ ನಡುವಿನ ತಾಪದ ವ್ಯತ್ಯಾಸವನ್ನು ನಾವು ಗುರುತಿಸಿಕೊಳ್ಬೇಕಾಗುತ್ತೆ. ಹಾಗೂ ಇವುಗಳ ನಡುವಿನ ವಿಭಜನೆಗಳ ಸಂಖ್ಯೆಯನ್ನು ನಾವು ಬರೆದಿಟ್ಕೊಳ್ಬೇಕಾಗುತ್ತೆ. ಅಂದರೆ ಮೊದಲು ಈ ಅಳತೆ ಪಟ್ಟಿಯಲ್ಲಿರ್ತಕ್ಕಂತಹ ದೊಡ್ಡ ಗೆರೆಗಳ ನಡುವಿನ ತಾಪದ ವ್ಯತ್ಯಾಸ ಅಂದರೆ 35, 36, 37 ಏನು ಇಲ್ಲಿ ಸಂಖ್ಯೆ ಕಾಣಿಸ್ತಾ ಇದೆ ತಾಪಮಾಪಕದ ಮೇಲೆ, ಈ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಇರುವ ವ್ಯತ್ಯಾಸ 1 ಡಿಗ್ರಿ ಅಂತ. 1 ಡಿಗ್ರಿ. ಹಾಗಾದರೆ ಈ 1 ಡಿಗ್ರಿ ಒಳಗೆ ಅಂದರೆ ದೊಡ್ಡ ಗೆರೆಗಳ ನಡುವೆ ಎಷ್ಟು ಸಣ್ಣ ಸಣ್ಣ ಗೆರೆಗಳು ಇದ್ದಾವೆ ಅಂತ ನೋಡೋದಾದರೆ, ನಮಗೆ 9 ಸಣ್ಣ ಸಣ್ಣ ಗೆರೆಗಳು ಕಾಣಿಸ್ತಾ ಇದೆ. ಒಟ್ಟಾಗಿ ನಮಗೆ 1 ಡಿಗ್ರಿಯಿಂದ ಅಥವಾ ಒಂದು ದೊಡ್ಡ ಗೆರೆಯಿಂದ ಮತ್ತೊಂದು ದೊಡ್ಡ ಗೆರೆಗೆ ಹೋಗಬೇಕು ಅಂತಂದರೆ ನಾವು 10 ಗೆರೆಗಳನ್ನು ದಾಟಿ ಹೋಗ್ಬೇಕಾಗತ್ತೆ. ಒಟ್ಟಾಗಿ 10 ಗೆರೆಗಳನ್ನು ದಾಟಿ ಹೋಗಬೇಕು. ಆದರೆ ಇಲ್ಲಿ ಸಣ್ಣ ಸಣ್ಣ ಗೆರೆಗಳು ಇರೋದು ನಮಗೆ 9. ದೊಡ್ಡ ಗೆರೆಗಳು 1 ಡಿಗ್ರಿಯನ್ನು ಅಳೆದರೆ ಅವುಗಳ ನಡುವೆ 9 ವಿಭಜನೆಗಳಿವೆ. ಒಟ್ಟು ವಿಭಜನೆಗಳು ನೋಡೋದಾದರೆ ನಾವು 10 ವಿಭಜನೆಗಳನ್ನು ದಾಟಿದ್ರೆ ನಮಗೆ 1 ಡಿಗ್ರಿ ಸೆಲ್ಸಿಯಸ್ ನಮಗೆ ತಾಪಮಾಪಕ ಗೊತ್ತಾಗುತ್ತದೆ. ಈಗ ಒಂದು ಸಣ್ಣ ವಿಭಜನೆ ಎಷ್ಟು ತಾಪವನ್ನು ನಮಗೆ ಅಳತೆ ಮಾಡಿಕೊಡುತ್ತದೆ ಅಂತಂದರೆ 0.1 ಡಿಗ್ರಿ ಸೆಂಟಿಗ್ರೇಡ್. 1 ಡಿಜಿಟ್ ಅಂದರೆ ಒಂದು ಸಣ್ಣ ಗೆರೆ ಅದು ಎಷ್ಟು ನಮಗೆ ಸೂಚಿಸುತ್ತೆ ಅಂತಂದರೆ 0.1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ತಾಪವನ್ನು ಅಳತೆ ಮಾಡುತ್ತದೆ. ಈಗ ತಾಪಮಾಪಕವನ್ನು ಮೊದಲು ನಾವು ನಂಜು ನಿರೋಧಕ ದ್ರಾವಣದಿಂದ ತೊಳಿಬೇಕಾಗುತ್ತೆ. ಅದರಲ್ಲೇನಾದರೂ ಬ್ಯಾಕ್ಟೀರಿಯಾ ಕ್ರಿಮಿಕೀಟಗಳು ಇದ್ದರೆ ಅದು ಹೋಗಲಿ ಅಂತೇಳಿ ನಾವು ಆ ತಾಪಮಾಪಕವನ್ನು ನಂಜು ನಿರೋಧಕ ದ್ರಾವಣದಿಂದ ಅದನ್ನು ಮೊದಲು ತೊಳಿಬೇಕಾಗುತ್ತದೆ. ನಂತರ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ಪಾದರಸದ ಬುರುಡೆಯನ್ನು ಕೆಳಗೆ ಮಾಡಿ ಜೋಪಾನವಾಗಿ ಅದನ್ನು ಕೊಡಬೇಕಾಗುತ್ತೆ. ಕಾರಣ ಅದು ತಾಪಮಾನ ವಾತಾವರಣದಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟಕ್ಕೆ ಅದು ಫಿಕ್ಸ್ ಆಗಿರುತ್ತೆ, ಅಂದರೆ ಹೆಚ್ಚಾಗಿರುತ್ತದೆ. ಅದು ನಮಗೆ 35 ಡಿಗ್ರಿಗಿಂತ ಕೆಳಗೆ ಹೋಗಬೇಕಾಗುತ್ತೆ. ಆ ಕಾರಣಕ್ಕೆ ನಾವು ಆ ಒಂದು ತಾಪಮಾಪಕವನ್ನು ಕೊಡಬೇಕಾಗುತ್ತೆ. ನೋಡೋಣ, ಈ ರೀತಿ ನಾವು ಕೊಡೋದಾಗ 35 ಡಿಗ್ರಿಗಿಂತಲೂ ಕೆಳಗೆ ಇಳಿದಿದೆಯಾ ಅನ್ನೋದನ್ನು ನಾವು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಆ ತಾಪಮಾಪಕವನ್ನು ಕೊಡಬೇಕಾಗುತ್ತದೆ. ತಾಪಮಾಪಕದ ಬುರುಡೆಯು ನಾಲಿಗೆಯ ಕೆಳಗೆ ಬರುವಂತೆ ನಾವು ಬಾಯಿಯಲ್ಲಿ ಅದನ್ನು ಇಟ್ಕೊಳ್ಬೇಕಾಗುತ್ತೆ. 1 ನಿಮಿಷ ಅಥವಾ 2 ನಿಮಿಷದವರೆಗೆ ಈ ರೀತಿಯಾಗಿ ನಾವು ಆ ಒಂದು ತಾಪಮಾಪಕವನ್ನು ನಾಲಿಗೆಯ ಕೆಳಭಾಗದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾವಾಗಲೂ ತಾಪವನ್ನು ಅದರ ಏಕಮಾನ ಡಿಗ್ರಿ ಸೆಲ್ಸಿಯಸ್ನಿಂದನೇ ನಾವು ನಮೂದಿಸಬೇಕಾಗುತ್ತದೆ. ಈಗ ನಂಜು ನಿರೋಧಕದಿಂದ ನಾವು ಸ್ವಚ್ಛಗೊಳಿಸೋದನ್ನು ನಾವೀಗ ನೋಡೋಣ. ಇಲ್ಲಿ ವೈದ್ಯಕೀಯ ತಾಪಮಾಪಕವನ್ನು ನಂಜು ನಿರೋಧಕ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇದರ ಮೂಲಕ ನಾವಿಲ್ಲಿ ಇದನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ನಂತರ ವೈದ್ಯಕೀಯ ತಾಪಮಾಪಕವನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ಅಲ್ಲಿರುವಂತಹ ಪಾದರಸ ನಮಗೆ 35 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ತಳಭಾಗಕ್ಕೆ ಅದು ಹೋಗಬೇಕಾಗುತ್ತೆ. ಆದ ಕಾರಣ ನಾವು ಅದನ್ನು ಕೊಡಬೇಕು. ಕೊಡವಿ 35 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೆಳಗೆ ಇದೆಯಾ ಅನ್ನೋದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಕೊಡವಿದ ನಂತರ ಇದು 35 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಕಡಿಮೆ ಇದೆಯಾ ಅನ್ನೋದನ್ನು ನೋಡಿ
ನಿಮಗೆ ಇಲ್ಲಿ 35 ಡಿಗ್ರಿ ಈ ಪಾದರಸದ ಗುರುತನ್ನು ನೀವು ಇಲ್ಲಿ ನೋಡಬಹುದು. ಇದು 35 ಡಿಗ್ರಿಗಿಂತಲೂ ಕೂಡ ಕೆಳಭಾಗದಲ್ಲಿದೆ. ಈ ರೀತಿಯಾಗಿ ನಾವು ಕೊಡವಿ, ತದನಂತರ ನಾವು ಅದನ್ನು ನಮ್ಮ ನಾಲಿಗೆಯ ಕೆಳಭಾಗದಲ್ಲಿ ಅದನ್ನು ಇಟ್ಕೊಳ್ಬೇಕಾಗುತ್ತದೆ. ಇದನ್ನು ನಾವು 1 ನಿಮಿಷದವರೆಗೆ ಅಥವಾ 2 ನಿಮಿಷದವರೆಗೆ ನಾಲಿಗೆಯ ಕೆಳಗೆ ಈ ಮಾಪಕವನ್ನು ಇಟ್ಕೊಳ್ಬೇಕಾಗುತ್ತದೆ. ಈ ರೀತಿಯಾಗಿ ನಾಲಿಗೆಯ ಕೆಳಭಾಗದಲ್ಲಿ 1 ನಿಮಿಷ ಅಥವಾ 2 ನಿಮಿಷದವರೆಗೆ ನಾವು ಇದನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಈಗ ನಾವು 1 ಅಥವಾ 2 ನಿಮಿಷದ ನಂತರ ಅದನ್ನು ಹೊರತೆಗೆದು ಅದರ ಒಂದು ತಾಪವನ್ನು ನಾವು ನೋಡಿದಾಗ ಇಲ್ಲಿ ತಾಪಮಾಪಕದಲ್ಲಿ ದೇಹದ ತಾಪವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆ 37.5 ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಇಲ್ಲಿ ತೋರಿಸ್ತಾ ಇದೆ. ನನ್ನ ದೇಹದ ತಾಪ 37.5 ಡಿಗ್ರಿ ಸೆಲ್ಸಿಯಸ್. ನಿಮಗೆ ಪಾದರಸದ ಗುರುತು ಕಾಣಿಸ್ತಾ ಇದೆ. ಇದು 37ಗಿಂತ ಸ್ವಲ್ಪ ಮುಂದೆ ಇದೆ. ಆತ್ಮೀಯರೇ, ಇದುವರೆಗೂ ವೈದ್ಯಕೀಯ ತಾಪಮಾಪಕವನ್ನು ಹೇಗೆ ಅಳೆಯಬಹುದು ಎಂಬುದನ್ನು ನಾವು ತಿಳಿದುಕೊಂಡಿದ್ದೀವಿ. ಇದುವರೆಗೂ ನಿಮಗೆ ಈ ಮಾಹಿತಿಯನ್ನು ತಿಳಿಸಿಕೊಟ್ಟ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.